ವೆಲ್ಕಮ್ ಟು ಬನ್ಗಸ್ ಬ್ಲಾಗ್. ಪಾಂಡಿಚೇರಿಯಲ್ಲಿ ಡೇ 2. ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ದು ಸೆರೆನಿಟಿ ಬೀಚಿಂದ. ಇದು ನಿಯರ್ ಬೈ ನಮ್ಮ ರೂಮ್ ಹತ್ರನೇ ಇತ್ತು. ಬೀಚ್ಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಫೋಟೋಸ್ನೂ ಕ್ಲಿಕ್ ಮಾಡ್ಕೊಂಡ್ವಿ. ನೋಡಿ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಂಥ ಫೋಟೋನ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಬೀಚಿಂದ ಬಂದು ರೆಡಿಯಾಗಿ ಡೈರೆಕ್ಟಾಗಿ ಮ್ಯಾಂಗ್ರೋವ್ ವಿಲೇಜ್ಗೆ ಬಂದ್ವಿ ಬೈಕ್ ಹತ್ಕೊಂಡು. ಇಲ್ಲಿ ಸ್ವಲ್ಪ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ. ನೋಡಿ ಫೋಟೋಸ್ ಹೆಂಗೆ ಕ್ಲಿಯರಾಗಿ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ ಫೋಟೋಸು. ಸಖತ್ತಾಗಿ ಫೋಟೋಸ್ ತಗೊಂಡು ಆಮೇಲೆ ರೆಡಿ ಆದ್ವಿ. ಅಲ್ಲಿ ಫರ್ ಹೆಡ್ 300 ರುಪೀಸು. 45 ಮಿನಿಟ್ಸ್ ನೀರಲ್ಲಿ ಬೋಟಲ್ಲೇ ಹೋಗೋದಿರುತ್ತೆ. ಸೊ ರೆಡಿ ಆದ್ವಿ ಬೋಟಲ್ಲಿ ಹೋಗೋಕ್ಕೆ. ಸ್ವಲ್ಪ ವೇಟ್ ಮಾಡಿದ್ವಿ 30 ಮಿನಿಟ್ಸು. ಆಮೇಲೆ ಬೋಟ್ ಹತ್ಕೊಂಡು ನೋಡಿ, ಬೋಟಲ್ಲಿ ಸಖತ್ತಾಗಿದೆ ವ್ಯೂ ಮಾತ್ರ. ನೋಡಿ ಹೆಂಗಿದೆ, ಒಳಗಡೆ ಹೋಗ್ತಾಯಿದ್ದೆ ಬೋಟಲ್ಲಿ. ಬೋಟ್ ಸಖತ್ತಾಗಿ ಅಲ್ಲಾಡಿಸ್ತಾ ಇದ್ದ ಅವನು. ಸೂಪರಾಗಿ ನಾನು ದಿವ್ಯಾನ ಕರೆದೆ, ದಿವ್ಯಾ ಬಾ ಇಲ್ಲಿ ಅಂತ. ಸಖತ್ತಾಗಿ ಅನಿಸ್ತು. ನಮ್ಮ ದಿವ್ಯಾ ಅಕ್ಕ ಬಂದುಬಿಟ್ರು ನೋಡಿ. ದಿವ್ಯಾ ಅಕ್ಕ ಸಖತ್ತಾಗಿದೆ ವ್ಯೂ ಮಾತ್ರ. ನೋಡಿ ಒಂದೇ ವ್ಯೂ ನೋಡಬೇಕಂದ್ರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಇದನ್ನು. ನೋಡಿ ದಿವ್ಯೆಲ್ಲ ತನಕ ಕರಿತಾ ಇದ್ದೀವಿ, ಅವಳು ಬರ್ತಾ ಇರಲಿಲ್ಲ. ಬಾ ದಿವ್ಯಾ ಅಂತ ಇದ್ದೀವಿ. ಕೊನೆಗೆ ಅವಳು ಬರಲೇ ಇಲ್ಲ. ನೋಡಿ ಆ ಕಡೆ ಹಿಂದೆ ಎಲ್ಲ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮ್ಯಾಂಗ್ರೋವ್ ವಿಲೇಜ್ ಅಂತ ಇದು. ಪರ್ ಹೆಡ್ 300 ರುಪೀಸ್ ತೊಗೊಳ್ತಾರೆ. ರವಿ ಬಂದ, ವಸಂತ ಬಂದ. ರವಿನ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ವಿಡಿಯೋ ಮಾಡಪ್ಪ. ಓಯ್ಯೋ ಹೆಂಗಿದೆ ನೋಡಿ ವ್ಯೂ, ಸಖತ್ತಾಗಿದೆ. ಹಿಂದೆ ಎಲ್ಲ ಸೂಪರ್ ವ್ಯೂ ನೋಡಿ. ಆಡ್ತಾ ಇದ್ದಾನೆ. ಇಷ್ಟು ಎಂಜಾಯ್ಮೆಂಟ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಎಂಜಾಯ್ ಮಾಡಿದ್ರು ನಮ್ಮ ಟೀಮ್ ಅವರು. ನೋಡಿ ಇದು ಬ್ಯಾಕ್ ವಾಟರಲ್ಲೇ, ಸಮುದ್ರದ ಬ್ಯಾಕ್ ವಾಟರಲ್ಲೇ ಇದು ಬೋಟ್ ಹೋಗುತ್ತೆ. ಏನೋ ಆಡಿಬಿಟ್ಟು ರವಿ ಹೋಗಿ ಮುಂದೆ ಮರಗಳಿರ್ತವೆ, ಮಿಡಿಲಿಂದ ಬೋಟ್ ಹೋಗೋದು. ಸೊ ಅಲ್ಲಿ ನೋಡಿ ಮುಂದೆ ಬೋಟ್ ನಿಂತಿದ್ದಾವಲ್ಲ, ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾರೆ. 15 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಅದು ಐಲ್ಯಾಂಡ್ ಅಂತೆ. ಅಲ್ಲಿ ನೋಡೋ ಅಂಥದ್ದು ಏನೇನು ಇರಲಿಲ್ಲ. ಸ್ಟಾಪ್ ಮಾಡಿದ್ರು, ನೋಡಿಬಿಟ್ಟು ವಾಪಸ್ ಬಂದು ಬೋಟ್ನ ಹತ್ಕೊಂಡ್ಬಿಟ್ವಿ. ಹತ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ರು. ತುಂಬ ದೂರನೇ ಹೋಗೋದಿತ್ತು. ಅಲ್ಲಿಂದ 30 ಮಿನಿಟ್ಸ್ ಬೋಟ್ನ ಬ್ಯಾಕ್ ವಾಟರಲ್ಲಿ ಫುಲ್ಲು ಸುತ್ತಾಡಿಸಿದ್ರು. ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಯಾರಾದರೂ ವಿಸಿಟ್ ಮಾಡೋದಾದರೆ ಇದು ಗುಡ್ ಪ್ಲೇಸ್ ನೋಡೋಕ್ಕೆ. ಬಂದು ವಿಸಿಟ್ ಮಾಡಿ, ಸೂಪರ್ ಆಗಿದೆ. ತುಂಬ ಎಂಜಾಯ್ ಮಾಡ್ತೀರ ಈ ಪ್ಲೇಸ್ನ. ನೀವು ಮಿಸ್ ಮಾಡ್ಕೋಬೇಡಿ ಪಾಂಡಿಗೆ ಹೋದರೆ. ಇನ್ನೇನು ಬಂದ್ವಿ ನಾವು. ಇದೇ ನಾವು ಇಳ್ಕೊಳ್ಬೇಕಾಗಿರೋ ಪ್ಲೇಸು. ಇನ್ನು ಸ್ಟಾಪ್ ಮಾಡ್ತಾರೆ. ಎಲ್ಲರೂ ತುಂಬ ಎಂಜಾಯ್ ಮಾಡಿ ಸುಸ್ತಾಗಿಬಿಟ್ಟಿದ್ರು. ಅಲ್ಲಿಂದ ಇಳ್ಕೊಂಡು ಬಂದುಬಿಟ್ಟು ಒಂದು ಚಿಕ್ಕದಾಗಿ ಒಂದು ರೀಲ್ ಮಾಡಿಕೊಂಡು ಬೈಕ್ ಹತ್ಕೊಂಡು ಡೈರೆಕ್ಟಾಗಿ ರಾಕ್ ಬೀಚ್ಗೆ ಬಂದ್ವಿ. ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಫ್ರೆಂಚ್ ಕಾಲೋನಿಯಲ್ಲಿ ನಡ್ಕೊಂಡು ಬಂದ್ವಿ. ಫ್ರೆಂಚ್ ಕಾಲೋನಿ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಫೋಟೋಸ್ನ ಕ್ಲಿಕ್ ಕೂಡ ಮಾಡ್ಕೊಂಡ್ವಿ. ನೋಡಿ ಸಖತ್ತಾಗಿದೆ ಫ್ರೆಂಚ್ ಕಾಲೋನಿ ಅಂತೂ. ಜನಗಳೆಲ್ಲ ಫೋಟೋಸ್ನ ಸಖತ್ತಾಗಿ ಕ್ಲಿಕ್ ಮಾಡ್ಕೋತಾಯಿದ್ರು. ಸೊ ನಾವು ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಬನ್ನಿ ನೋಡಿ ಹೆಂಗಿದೆ ವ್ಯೂ, ಸಖತ್ತಾಗಿದೆ. ಫೋಟೋ ತಗೊಳ್ಳೋಕ್ಕಂತೂ ಸಖತ್ತಾಗಿರೋ ಜಾಗ ಇದು. ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ಬೆಂಗಳೂರಿಂದ ಪಾಂಡಿಚೇರಿಗೆ ಬಂದಿದ್ದರು. ಸೊ ನಾನು ರವಿ ಬಂದಿದ್ದು. ಅಲ್ಲಿಂದ ರಾಕ್ ಬೀಚ್ಗೆ ಡೈರೆಕ್ಟಾಗಿ ಬಂದ್ವಿ. ರಾಕ್ ಬೀಚ್ಗೆ ಬಂದುಬಿಟ್ಟು ಸಖತ್ತಾಗಿ ಜನ ಕೂಡಿದ್ರು. ಸೊ ರಾಕ್ ಬೀಚಲ್ಲಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ, ಸಮುದ್ರ ಪಕ್ಕನೇ ರೆಸ್ಟ್ ಮಾಡಿ ಎಲ್ಲ ಜನಗಳು ಕೂಡ ವ್ಯೂವ್ನ ತುಂಬ ಎಂಜಾಯ್ ಮಾಡ್ತಾಯಿದ್ರು.
ಅಲೆಗಳಂತೂ ಸಖತ್ತಾಗಿ ಬರ್ತಾಯಿದ್ವಿ. ನಾವಂತೂ ಅಲ್ಲೊಂದು ದೊಡ್ಡ ಬೋಟ್ ಹೋಗ್ತಾಯಿತ್ತು, ಅದನ್ನೇ ನೋಡ್ಕೊಂಡು ಕೂತಿದ್ವಿ. ನೋಡಿ ಅಲೆಗಳು ಹೆಂಗೆ ಬರ್ತಾಯಿದೆ. ಸ್ವಲ್ಪ ಜನ ಫೋಟೋಸು ಕ್ಲಿಕ್ ಮಾಡ್ಕೋತಾಯಿದ್ರು. ಕಾಮ್ ಅನ್ನಿಸ್ತಾಯಿತ್ತು ಅಲ್ಲಿ. ಸೊ ನಮ್ಮ ಟೀಮ್ ಅವರಲ್ಲಿ ಕೂತಿದ್ದಾರೆ ನೋಡಿ. ಸಂತೋಷ್ ಅವರು, ವಸಂತು, ಆಕಾಶು, ದಿವ್ಯಲತಾ, ದಿವ್ಯಾ HDS ನೋಡಿ. ಅಲ್ಲಿ ಮುಂದೆ ಹೋದರೆ ಮಹಾತ್ಮ ಗಾಂಧೀಜಿ ಸ್ಟ್ಯಾಚು ಇದೆ ನೋಡಿ. ಸಮುದ್ರ ಅಲೆಗಳು ಹೆಂಗೆ ಬರ್ತಾವೆ ನೋಡಿ, ಸಖತ್ತಾಗಿವೆ. ಅಲ್ಲಿಂದ ಎದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಬರೋಕ್ಕೆ. ನೆಕ್ಸ್ಟ್ ನಮ್ಮ ವಿಸಿಟ್ ಪ್ಯಾರಡೈಸ್ ಬೀಚ್ಗೆ ಬಂದು ಇಲ್ಲೂ ಸಖತ್ತಾಗಿದೆ ನೋಡಿ ಹೆಂಗಿದೆ. ಜನಗಳಿದ್ದರು, ಎಂಜಾಯ್ ಮಾಡೋಕ್ಕೆ ಹೇಳಿ ಮಾಡಿಸಿದ ಜಾಗ ಇದು ಪ್ಯಾರಡೈಸ್ ಬೀಚ್. ಡೈರೆಕ್ಟಾಗಿ ನಾವು ಬೈಕ್ ಹತ್ಕೊಂಡು ಪ್ಯಾರಡೈಸ್ ಬೀಚ್ಗೆ ಬಂದ್ವಿ. ಅಲ್ಲಿಂದ ಇಲ್ಲೊಂದು ಸ್ವಲ್ಪ ನಮ್ಮವರೆಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ ಹೋಗೋಕ್ಕೆ. ಬಾಲಾಜಿ ಮುಂದೆ ಹೋಗ್ತಾ ಇದ್ದಾನೆ. ಹಂಗೆ ಬಂದುಬಿಟ್ಟು ಬೀಚ್ನ ಎಂಟ್ರ್ ಆದ್ವಿ. ಇದು ನೋಡಿ ಬೀಚ್ಗೆ ಎಂಟ್ರ್ ಆಗೋ ಜಾಗ. ಎಲ್ಲರೂ ಬರ್ತಾಯಿದ್ದಾರೆ, ಸ್ವಲ್ಪ ಸುಸ್ತಾಗಿದ್ದರು ಎಲ್ಲರೂ. ಬೀಚ್ಗೆ ಎಂಟ್ರ್ ಆದ್ವಿ. ಇದೇ ನೋಡಿ ಪ್ಯಾರಡೈಸ್ ಬೀಚ್. ನೋಡಿ ಹೆಂಗಿದೆ ಪ್ಯಾರಡೈಸ್ ಬೀಚ್. ನಮ್ಮ ರೂಮಿಂದ ಇದು 23 ಕಿಲೋಮೀಟರ್ ಆಗ್ತಿತ್ತು. ವಾವ್, ಸಖತ್ತಾಗಿದೆ. ಹಂಗೆ ನಡ್ಕೊಂಡು ಒಳಗಡೆ ಬಂದ್ವಿ. ರವಿ ಅಂತೂ ಮುಂದೆ ಹೋಗಿದ್ದಾನೆ. ಸಂತೋಷು ಸರ್, ಆಕಾಶ್, ವೆಂಕಟೇಶ್ ಮೈನ್ತೋಪು. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಣ್ಣೆನೂ ಸಿಗುತ್ತೆ, ಡ್ರಿಂಕ್ಸ್ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಿಯರೆಲ್ಲ 300 ರುಪೀಸು. 30 ml ಸ್ಕಾಚ್ಗೆ, ವಿಸ್ಕಿಗೆ 300 ರುಪೀಸ್, 150 ರುಪೀಸ್ ಈ ಥರ ಚಾರ್ಜ್ ಇರುತ್ತೆ. ನೋಡಿ ಬೀಚಲ್ಲೆಲ್ಲ ಆಡ್ಬಿಟ್ಟು ಬಂದು ಕೂತ್ಕೊಂಡಿದ್ದಾರೆ ಎಲ್ಲರೂ. ನೋಡಿ ಜನಗಳು ತುಂಬ ಬರ್ತಾನೆ ಇದ್ದಾರೆ ಹಂಗೆ. ಅಲ್ಲಿ ಒಳಗಡೆ ಹೋಗಿ ನಾವು ಕೇಳಿದ್ವಿ ಎಷ್ಟು ಗಂಟೆಗೆ DJ ಸ್ಟಾರ್ಟ್ ಆಗುತ್ತಂತ. ಅಲ್ಲಿಂದ DJ ಆಪ್ರೇಟರು 2:30 ಬರ್ತಾರೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಎಲ್ಲನೂ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ DJ ಆಪ್ರೇಟರ್ ಬಂದು DJನ ಸ್ಟಾರ್ಟ್ ಮಾಡೇ ಬಿಟ್ಟಿದ್ರು. ಅಷ್ಟರಲ್ಲಿ ನಮ್ಮ ರವಿ, ಆಕಾಶ್, ಹರಿಪ್ರಸಾದು, ವೆಂಕಟೇಶ್ ಮೈನ್ತೋಪು ಎಲ್ಲರೂ DJನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಡ್ಯಾನ್ಸ್ ಮಾಡೋಕ್ಕೆ. ಯಪ್ಪ ನೋಡಲ್ಲಿ ಕೆಳಗೆ ಕೂತ್ಕೊಂಡು ಅಡಿ ಸ್ಯಾವಿಗನ್ ಮಜ್ಜಿಗೆ. ಇವರೇ DJ ಆಪ್ರೇಟರು. DJ ಅಂತೂ ಸಖತ್ತಾಗಿ ಬಿಡ್ತಾ ಇದ್ದ. ಯಾವ ಹಂಗಿನ ಕಳ್ದ ನೋಡು. ನಮ್ಮ ಟೀಮ್ ಈ ಸೈಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವು. ಲಾರೆ 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 ಲಾರೆ. ಒಂದು ಟೀಮ್ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ನಾನು ಒಂದು ಸ್ಟೆಪ್ ಹಾಕೇ ಬಿಟ್ಟೆ. ದಿವ್ಯಲತಾಗಂತೂ ಫುಲ್ ಸುಸ್ತು, ಮುಖ ಟೊಮೊಟೊ ಹಂತರ ನೋಡಿ. ಸಖತ್ತಾಗಿ ರೈಲ್ ಬೋಗಿ ಥರ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಚಿಕ್ಕ ಬುಕ್ಕು ರೈಲ್ ಗಾಡಿನ ಹಾಯ್ರೆ. ಯಬ್ಬ, ವಸಂತನ ಡ್ಯಾನ್ಸ್ ನೋಡಪ್ಪ, ತಳ್ಳಾಗ್ತಾವನೆ ನಮ್ಮನ್ನೆಲ್ಲ. ಸುಸ್ತಾಗಿಬಿಟ್ಟು ಡ್ಯಾನ್ಸ್ ಮುಗಿಸ್ಬಿಟ್ಟು ಸ್ವಲ್ಪ
ಸಮುದ್ರ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಅಲ್ಲಿಂದ ನಾವು ಇನ್ನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡಿದ್ವಿ. ಡೈರೆಕ್ಟಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಊಟ ಮಾಡಿಕೊಂಡು. ಸೊ ನಾವು ರೀಚ್ ಆಗಬೇಕಾಗಿತ್ತು 7:45 ರೀಚ್ ಆಗಬೇಕಿತ್ತು ರೂಮ್ಗೆ. ಕರೆಕ್ಟಾಗಿ ರೀಚ್ ಆಗಿ ನಾವು ಅಲ್ಲಿಂದ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರನೇ ಬಂದ್ವಿ. ರೈಲ್ವೆ ಸ್ಟೇಷನ್ ಹತ್ರ ಬಂದು ಬೈಕ್ನ ನಾವು ಯಾರ ಹತ್ರ ತೊಗೊಂಡಿದ್ವಿ ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಊಟ ಮಾಡೋಕ್ಕೆ ಹೋದ್ವಿ. ಊಟ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ನಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಆಗಲೇ ಬಂದು ನಿಂತ್ಕೊಂಡಿತ್ತು. ಟ್ರೈನಿಗೆ ಹತ್ಕೊಂಡು ಕೂತ್ಕೊಂಡ್ಬಿಟ್ವಿ. ಅಲ್ಲಿಂದ ಡೈರೆಕ್ಟಾಗಿ 9 ಗಂಟೆಗೆ ಟ್ರೈನ್ ಓಡುತ್ತೆ ಪಾಂಡಿಚೇರಿಯಿಂದ. ನಮ್ಮ ಪಾಂಡಿಚೇರಿ 2 ಡೇಸ್ ಟ್ರಿಪ್ನ ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಡೈರೆಕ್ಟಾಗಿ ಟ್ರೈನ್ ಎತ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಇದೇ ಥರ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.